ನಮಸ್ಕಾರ. ಓಂ ವ್ಯಾಸ ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ನಾನು ಇಂದು ನಿಮಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ. ಮೊದಲದಾಗಿ, ಇತ್ತೀಚೆಗೆ ನಡೆದಂಥ ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂತಹ ಹೀನಕೃತ್ಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಹೀನಕೃತ್ಯ ಅಂತ ತಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಏನಾಗಿದೆ ಅಂದರೆ, ಓರ್ವ ಮಹಿಳೆ ಕಷ್ಟಪಟ್ಟು ತಾನು ಪಾಸಾಗಿ ಎಕ್ಸಾಮ್ಸ್ ತೊಗೊಂಡು ಡಿಗ್ರಿ ಮಾಡಿಕೊಂಡು ಡಾಕ್ಟ್ರ್ ಹುದ್ದೆಗೆ ನಾನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಸೆಟ್ಲಾಗಿದ್ದೀನಿ ಅನ್ನೋ ಕಾಲದಲ್ಲಿ ಈ ಹುಡುಗಿಗೆ ತೊಂದರೆ ಮಾಡಿ ಅವಳಿಗೆ ತುಂಬ ನೋವು ಕೊಟ್ಟು ಅವಳು ಸಾವನ್ನಪ್ಪು ಥರ ಮಾಡಿದ್ದಾರೆ. ಇದು ಬಹಳ ಹೀನ ಕೃತ್ಯ. ಇದು ಖಂಡಿಸಲೇಬೇಕಾಗಿದೆ. ಇಲ್ಲಿ ಯಾವ ವ್ಯಕ್ತಿ ಈ ಕೃತ್ಯವನ್ನು ಗೆಸಿದ್ದಾನೋ ಅವನಿಗೆ ಕ್ಷಮೆ ಕೊಡಬಾರದು. ಅವನಿಗೆ ಬೇರೆ ಮುಸ್ಲಿಂ ದೇಶದಲ್ಲಾಗಲಿ ಮುಸ್ಲಿಂ ಕಂಟ್ರೀಸಲ್ಲಾಗಲಿ ನೀವು ನೋಡಿದ್ರೆ ಏನು ಮಾಡ್ತಾರೆ ಅಂದರೆ, ಒಂದು ತಪ್ಪಿಗೆ ಆ ಕ್ಷಣದಲ್ಲೇ 2 ಗಂಟೆ ಅಥವಾ 4 ಗಂಟೆ ವೇಳೆ ಒಳಗಡೆ ಅವನಿಗೆ ಶಿಕ್ಷೆ ಕೊಡುತ್ತಾರೆ. ಆ ಥರ ಖಂಡಿತವಾಗ್ಲೂ ಇವನಿಗೆ ಶಿಕ್ಷೆ ಕೊಡಲೇಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಒಳಿತನ್ನು ಬಯಸಿ, ತಾವು ಹೇರಳವಾಗಿ ಪತ್ರಗಳನ್ನು ಬರೆದು ಈ ಥರ ಹೀನಕೃತ್ಯ ಮುಂದೆ ಆಗಬಾರದು ಅಂತ ಒಂದು ಭಯ ಇದ್ದರೆ ದಯವಿಟ್ಟು ಇವನಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿದರೆ ಅವನಿಗೇನಾಗುತ್ತೆ, ಮುಂದೆ ಇನ್ನೊಬ್ಬ ಯಾರನ್ನ ತಪ್ಪು ಮಾಡೋಕ್ಕೆ ಬಂದಾಗ 10 ಸಲ ಯೋಚನೆ ಮಾಡ್ತಾನೆ. ಇದರಿಂದ ತಡೆಗಟ್ಟಬಹುದು. ಹಾಗಾಗಿ ಅದು ಒಂದು ಪ್ರಾರ್ಥನೆ. ನಂತರ ನಾನು ನಮ್ಮ ಧರ್ಮದಲ್ಲಿ ಹೇಳಿರುವ ಹಾಗೆ, ಹೆಣ್ಣು ಮಕ್ಕಳು ಅಂದರೆ ಹಣೆಯಲ್ಲಿ ಕುಂಕುಮ, ತಲೆಯಲ್ಲಿ ಹೂವು, ಕೈಯಲ್ಲಿ ಬಳೆ, ಮೈತುಂಬ ಸೆರಗು ಅಥವಾ ಸಲ್ವಾರ್ ಕಮೀಸ್ ಈ ಥರ ಹಾಕಿ ಮೈತುಂಬ ತುಂಬಿಕೊಂಡು ನೀಟಾಗಿ ಕ್ಲೀನಾಗಿ ಸ್ವಚ್ಛವಾಗಿರಬೇಕು. ನಮ್ಮಲ್ಲಿ ಇವಾಗ ಏನಾಗೋಗಿದೆ, ಪಾಶ್ಚಾತ್ಯ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿದೆ. ಪಾಶ್ಚಾತ್ಯ ಅಂದರೆ ವೆಸ್ಟರ್ನ್ ವೇರ್ ಹಾಕೋತೀವಿ. ನಾವೇನು ಅನ್ಕೋತೀವಿ, ಈ ಥರ ಅವ್ರ ಉಡುಪು ನಾವು ಹಾಕೊಂಬಿಟ್ರೆ ನಾವು ಫಾರಿನರ್ಸ್ ಆಗ್ತೀವಿ ಅಂತ. ಖಂಡಿತ ಅಲ್ಲ. ಪಾಶ್ಚಾತ್ಯ ಡ್ರೆಸ್ ಹಾಕೊಳ್ಳಿ, ಬೇಡ ಅಂತ ನಾವು ಹೇಳಲ್ಲ. ಆದರೆ ಮೈ ತುಂಬಿರುವಂತಹ ಬಟ್ಟೆ, ನೋಡೋಕ್ಕೆ ಸಭ್ಯವಾಗಿ ಕಾಣುವಂಥ ಬಟ್ಟೆ, ಒಫಿಷಿಯಲ್ ಆಗಿ ಫುಲ್ ಸ್ಲೀವ್ಸ್ ಆಗಲಿ, ಮೈ ತೋರ್ದಿರೋ ಥರ, ಮೈ ಕಾಣದಿರೋ ಥರ ನೀಟಾಗಿ ನೀವು ಪಾಶ್ಚಾತ್ಯ ಉಡುಪು ಧರಿಸಿ. ಆವಾಗ ಏನಾಗುತ್ತೆ, ನಿಮ್ಮ ಹತ್ತಿರ ಯಾರು ಸುಳಿಲಾರರು. ನೀವು ಪ್ರಚೋದಕ್ಕೆ ಒಳಗಾಗುವಂಥ ರೀತಿಯಲ್ಲಿ ಬಟ್ಟೆಗಳು, ವಿಚಿತ್ರವಾಗಿರುವ ಬಟ್ಟೆಗಳನ್ನು ಹಾಕೊಳ್ಳೋದಾಗಲಿ, ರಸ್ತೆಯಲ್ಲಿ ಓಡಾಡುವುದಾದರೆ ಎಲ್ಲರಿಗೂ ಒಂದು ಕೆಟ್ಟ ಭಾವ ಮೂಡುತ್ತದೆ. ಅವ್ರೇನು ಅನ್ಕೋತಾರೆ, ಓ ಈ ಹುಡುಗಿ ಸರಿಗಿಲ್ಲ, ಹಾಗಾಗಿ ಈ ಬಟ್ಟೆ ಹಾಕೊಳ್ತಾ ಇದ್ದಾಳೆ ಹಾಗೆ ಅಂತ ಅಂದ್ಬಿಟ್ಟು ನೀವು ಅವ್ರನ್ನೇ ಕರೆದು ಪ್ರಚೋದನೆ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಪ್ರಾರ್ಥನೆ ಏನಂದರೆ, ಈ ಥರ ಪ್ರಚೋದನೆಗೆ ಅವರು ಒಳಗಾಗೋ ಥರ ನೀವು ಮಾಡಬೇಡಿ. ನೀವು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಾರದು. ಯಾವ ಥರ, ನೀವು ರಾತ್ರಿಯಲ್ಲಿ ಓಡಾಡುವುದಾಗಲಿ ಅಥವಾ ರಾತ್ರಿಯಲ್ಲಿ ಟ್ಯಾಕ್ಸಿ ತೊಗೊಳ್ಳುವುದಾಗಲಿ, ಮಧ್ಯರಾತ್ರಿಯಲ್ಲಿ ಪಾರ್ಟಿಗಳು ಮಾಡೋದಾಗಲಿ, ಇದು ಬಹಳ ಡೇಂಜರಸ್. ಹೇಗೆ ಹೇಳ್ತೀರಾ ಅಂದರೆ, ಎಷ್ಟೇ ನೀವು ಮಾಡರ್ನ್ ಆಗಿದ್ದರು, ಎಷ್ಟೇ ಈಕ್ವಾಲಿಟಿ ಅಂತ ನೀವು ಫೈಟ್ ಮಾಡಿದ್ರು, ಎಷ್ಟೇ 50% ಗಂಡಸರು ಅಥವಾ 50% ಹೆಂಗಸರು ಅಂತಲೋ ನೀವು ಮಾಡಿದ್ರೂ ಏನಾಗುತ್ತೆ, ನಮಗೆ ಅಂತ ಒಂದು ಘಟ್ಟ ಇರುತ್ತೆ. ಅಂದರೆ ನಮಗೆ ಅಂತ ಒಂದು ಬಾರ್ಡರ್ ಲೈನ್ನ ನಾವೇ ಮಾಡ್ಕೋಬೇಕು. ಪಾರ್ಟಿಗೆ ಹೋಗಿ ಬೇಡ ಅನ್ನೋಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಸಂಸ್ಕೃತವಾಗಿ ಸುಸಂಸ್ಕೃತವಾಗಿರಿ, ಒಳ್ಳೆ ಉಡುಪುಗಳನ್ನು ಧರಿಸಿ, ವೆಸ್ಟರ್ನ್ ವೇರ್ ಹಾಕ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ, ಸಿನಿಮಾಗೆ ಹೋಗಿ, ಊಟ ಮಾಡಿ, ಪಾರ್ಟಿ ಮಾಡಿ. ಆದರೆ ನಿಮ್ಮ ಲಿಮಿಟ್ನಲ್ಲಿ ನೀವಿರಿ. ನಿಮಗೆ ಕೊಟ್ಟಿರುವಂಥ ಗಡುವು ಕಾಲಾವಕಾಶದೊಳಗಡೆ ಮನೆಗೆ ಸೇರಿಕೊಳ್ಳಿ. ನೀವು ಕುಡಿದು ತೂರಾಡುತ್ತಾ ರಸ್ತೆಯಲ್ಲಿ ಬಂದರೆ, ಒಳ್ಳೆ ಹೆಂಗಸರು ಯಾರು ಕುಡಿದುಕೊಂಡು ತೂರಾಡಿಕೊಂಡು ರಸ್ತೆಯಲ್ಲಿ ಬರೋಲ್ಲ. ಅವಾಗ ಇವ್ರಿಗೆ ಏನಾಗುತ್ತೆ, ಓ ಈ ಹೆಂಗಸು ಸರಿಗಿಲ್ಲಪ್ಪ, ಇವಳು ನಾವು ಅವಕಾಶ ಪಡ್ಕೋಬೋದು ಅಂತ ನೀವೇ ತೊಂದರೆಗೆ ಸಿಕ್ಕಾಕೋತೀರ. ಇಲ್ಲಿ ಎಷ್ಟೇ ಪೊಲೀಸರು ನಿಮಗೆ ಸಹಾಯ ಮಾಡಿದರೋ ನೀವು ನಿಮ್ಮ ಸೀಮಿತಿಯಲ್ಲಿ ಇರಬೇಕು. ಪೊಲೀಸರಿಗೆ ನೀವು ದೂರು ನೀಡಬೇಕು ಅಂದರೆ, ಇವಾಗ ಇತ್ತೀಚೆಗೆ ಹೊಯ್ಸಳ ಗಾಡಿಗಳಲ್ಲಿ 112 112 ಅಂತ ನಾವೇನು ಹೇಳ್ತೀವಿ, ಆ ನಂಬರಿನ ಗಾಡಿಗಳು ಅಲ್ಲಲ್ಲಿ ಓಡಾಡುತ್ತಿರ್ತವೆ. ನೀವು ಏನು ಮಾಡ್ಬೋದು ಅಂದರೆ, ಎಮರ್ಜೆನ್ಸಿ ಆದ ಪಕ್ಷದಲ್ಲಿ ಹೆದರಬೇಡಿ, ಗಾಬರಿ ಆಗಬೇಡಿ. 112 ಅನ್ನು ಪ್ರೆಸ್ ಮಾಡಿ ನೀವಿರುವ ಸನ್ನಿವೇಶ ಹೇಳಿದರೆ ನಿಮ್ಮ ಮೊಬೈಲ್ನ ಅವರೇ ಟ್ರ್ಯಾಪ್ ಮಾಡಿ ನಿಮ್ಮನ್ನು ಬಂದು ರಕ್ಷಣೆ ಕೊಡುತ್ತಾರೆ. ಆದರೆ ರಕ್ಷಣೆ ನೀವು ರಕ್ಷಿಸಬೇಕಾಗಿರುವವರನ್ನು ಅವಾಗ ನೀವು ಪರೀಕ್ಷೆ ಮಾಡಬಾರ್ದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಎಷ್ಟು ಜನ ಅಂತ ಪೊಲೀಸು ಬರ್ತಾರೆ, ಎಷ್ಟು ಜನ ಅಂತ ಗೌರ್ಮೆಂಟ್ ಬರ್ತಾರೆ. ನೀವು ನೀಟಾಗಿ, ನನ್ನ ಬದುಕು ಇಷ್ಟೇ ಸೀಮಿತ, ನಾನು 6:30 7 ಗಂಟೆ ಮೇಲೆ ನಾನು ಹೋಗಲ್ಲ, ನಾನು 6:30 ಅಥವಾ 7 ಗಂಟೆ ಮೇಲೆ ಹೊರಗಡೆ ಹೋಗಲ್ಲ, ಕತ್ತಲಿನ ವೇಳೆಯಲ್ಲಿ ಕುಡಿದು ಬರೋಲ್ಲ, ಆ ಥರ ಅಂತ ಪಾರ್ಟಿ ಮಾಡೋದಾಗಲಿ, ಕತ್ತಲಲ್ಲಿ ಓಡಾಡೋದಾಗಲಿ, ಇದೆಲ್ಲ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟುಬಿಟ್ರೆ ಹವ್ಯಾಸ ಒಂದು ಕೆಡುತ್ತದೆ, ನಿಮ್ಮ ಆರೋಗ್ಯನೂ ಸುಧಾರಣೆ ಆಗುತ್ತೆ ಮತ್ತು ನೀವು ತೊಂದರೆಗೊಳಗಾಗಲ್ಲ. ನೀವು ಯಾವಾಗ ಮಧ್ಯರಾತ್ರಿ ಹೊರಗಡೆ ಓಡಾಡುತ್ತೀರೋ ಆವಾಗ ಕೆಟ್ಟ ಅಂಶ ಅಂದರೆ ಕರಿ ಅಂಶ ಅಂತ ನಾವೇನು ಹೇಳ್ತೀವಿ, ಕೆಟ್ಟದ್ದೇ ಬರುವುದು ರಾತ್ರಿ ವೇಳೆಗೆ, ಸಾತಾನ್ ಬರುವುದು ರಾತ್ರಿ ವೇಳೆಗಲ್ವೇ. ಸೊ ನೀವು ಅದೇ ರಾತ್ರಿನ ಅವಕಾಶ ಕೊಟ್ಟವ್ರಿಗೆ ಬನ್ನಿ ನನಗೆ ತೊಂದರೆ ಕೊಡಿ ಅಂತ ನೀವೇ ಯಾಕೆ ಸಿಕ್ಕಾಕೋಬೇಕು? ಬೇಡ, ಅದನ್ನು ಮಾಡಬೇಡಿ. ದಯವಿಟ್ಟು
ನಾನು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದರೆ, ವೆಸ್ಟರ್ನ್ ಉಡುಪು ಧರಿಸಿ, ವೆಸ್ಟರ್ನ್ ಬಟ್ಟೆ ಹಾಕಿಕೊಳ್ಳಿ, ಪಾರ್ಟಿಗೆ ಹೋಗಿ, ಊಟ ಮಾಡಿ, ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ. ಆದರೆ ನಿಮ್ಮ ಲಿಮಿಟ್ ಅಥವಾ ನಿಮ್ಮ ಸೀಮೆಯನ್ನು ನೀವು ದಾಟಬಾರ್ದು. ಕರೆಕ್ಟಾಗಿ ಕತ್ಲಾಗೋ ವೇಳೆಗೆ 6:30-7 ಗಂಟೆ ಒಳಗಡೆ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹಿಂತಿರುಗಿ ಬನ್ನಿ. ರಾತ್ರಿ ಹೊತ್ತು ಓಡಾಡೋದು, ಒಬ್ಬರೇ ಕಾರ್ ಓಡಿಸೋದು, ಟೂ ವೀಲರ್ ಓಡಿಸೋದು ಇದೆಲ್ಲ ಒಳ್ಳೆಯದಲ್ಲ. ಕಾರಣ, ನಾನು ನಿಮಗೆ ಅಡುಗುಲಜ್ಜಿ ಕಥೆಯನ್ನು ಹೇಳ್ತಿಲ್ಲ, ಅಥವಾ ನಿಮಗೆ ನಾನೇನು, ಇವನ್ ಐ ಆಮ್ ಎಜುಕೇಷನ್ ಅಂದರೆ ರಾತ್ರಿ ಕುಡಿದು ಪಾರ್ಟಿ ಮಾಡಿ ತೂರಾರೋದು ಎಜುಕೇಷನ್ ಅಲ್ಲ. ಎಜುಕೇಷನ್ ಅಂದರೆ ನಾವು ಸುಸಂಸ್ಕೃತರಾಗಿ ನಮ್ಮ ಕೆಲಸಗಳನ್ನು ಮಾಡಿಕೊಂಡು, ನಮ್ಮ ತಂದೆ ತಾಯಿಗೆ ಅವರು ಹೇಳಿರುವ ಆಶೀರ್ವಾದ ಮಾಡಿರುವಂಥ ಅವರ ವಾಕ್ಯಗಳಲ್ಲಿ ನಾವು ನಂಬಿಕೆ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋದೇ ಕ್ಷೇಮವಾಗಿರುತ್ತೆ ಅಲ್ವಾ. ನಾವು ತಪ್ಪು ಮಾಡಿಲ್ಲ ಅಂದರೆ ಇನ್ನೊಬ್ಬರು ನಮಗೆ ಅವಕಾಶ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ನೀವು ಫ್ರೆಂಡ್ಸ್ ಇದ್ದೀರಾ, ಪಿ ಜಿನಲ್ಲಿದ್ದೀರಾ, 5-6 ಜನ ಹುಡುಗಿರು ಒಟ್ಟಿಗೆ ಇದ್ದೀರಾ, ನಿಮ್ಮ ಪಿ ಜಿಯಲ್ಲಿ ಯಾರಾದರೂ ಸಿಗರೇಟ್ ಸೇದೋದು ಅಥವಾ ಹೊರಗಡೆ ಹೋಗೋದು ಅಥವಾ ಪಾರ್ಟಿ ಮಾಡೋದು, ಡ್ರಿಂಕ್ಸು, ಗಾಂಜಾ ಈ ಥರದ್ದು ಇತ್ಯಾದಿ ಯಾವುದನ್ನು ವಸ್ತುಗಳನ್ನು ಬಳಸುತ್ತಿದ್ದರೆ ನೀವು ಅವ್ರಿಗೆ ಮಾಡುತ್ತಿರೋದು ತಪ್ಪು ಅಂತ ತಿಳಿಸ್ಬೇಕು. ಮತ್ತು ನಿಮ್ಮ ಪಿ ಜಿನಲ್ಲಿ ಯಾರಿರ್ತಾರೆ ಅವರಿಗೆ ನೀವು ವಿಷಯ ತಿಳಿಸ್ಬೇಕು. ಎಲ್ಲೂ ಏನೂ ಹೇಳತಿರಲಾಗದು ಅಂದಾಗ, ಕಷ್ಟ ಅಂದಾಗ ಹತ್ತಿರದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ತಾವು ದೂರನ್ನು ನೀಡಬಹುದು. ನೀವು ಕಂಪ್ಲೇಂಟ್ ಮಾಡಿದ ಕೂಡಲೇ ಪೊಲೀಸರು ಬಂದು ನಿಮಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾರೆ. ನೀವು ಹಾಗಾಗಿ ಹೆದರ್ಕೊಳ್ಬಾರ್ದು. ಯಾವಾಗೂ ತೊಂದರೆ ಆದರೆ, ಅಯ್ಯೋ ಅವ್ರಿಗೆ ಯಾರಿಗೋ ತೊಂದರೆ ಆಯ್ತಲ್ಲ ನನಗೆ ಯಾಕೆ, ಆ ಭಾವನೆ ಬೇಡ. ಮತ್ತೊಬ್ಬರ ಮನೆಯಲ್ಲಿ ತೊಂದರೆ ಆದರೆ ನಮ್ಮ ಮನೆಯಲ್ಲೂ ತೊಂದರೆ ಆದೀತು ಅಂತ ನಾವು ಯೋಚನೆ ಮಾಡಿ, ನಾವು ನಮ್ಮ ಸಂಯಮವನ್ನು ಕಳೆದುಕೊಳ್ದಿರ ನಾವು ನಮ್ಮ ಇತಿಮಿತಿಗಳಲ್ಲಿದ್ದರೆ ಖಂಡಿತವಾಗ್ಲೂ ಯಾವ ತೊಂದರೆನೂ ಆಗುವುದಿಲ್ಲ. ಅಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಆಯ್ತಲ್ಲ ನಮಗಲ್ಲ ಅಂತ ಅನ್ಕೋಬೇಡಿ. ಇಲ್ಲೂ ಹೆಣ್ಮಕ್ಳಿದ್ದಾರೆ, ಇಲ್ಲೂ ತಾಯಿಯಂದಿರಿದ್ದಾರೆ, ಅಕ್ಕ ತಂಗಿದಿದ್ದಾರೆ. ಏನು ಒಂದು ಸಣ್ಣ ಪ್ರಾರ್ಥನೆ ಅಂದರೆ, ನೀವು ಗಂಡು ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ಅವ್ರನ್ನ ಬೆಳೆಸುವಾಗ ದಯವಿಟ್ಟು ನೀವು ಹೆಂಗಸರ ಬಗ್ಗೆ ಗೌರವವನ್ನು ಮೂಡುವಂತೆ ಬೆಳೆಸಿ. ಹೇಗೆ? ತಾಯಿ ಎಂದರೆ ನಿನಗೆ ಜನ್ಮವಿತ್ತವಳು, 10 ತಿಂಗಳ ನಿನ್ನ ಹೊಟ್ಟೆನಲ್ಲಿ ಇಟ್ಕೊಂಡು ಕಷ್ಟಪಟ್ಟು ತುಂಬ ಪರಿಶ್ರಮದೊಂದಿಗೆ ನಿನ್ನನ್ನು ಕಾಪಾಡ್ತಾಳೆ ತಾಯಿ. ತಂಗಿ, ಅಕ್ಕ, ಎಲ್ಲರೂ, ನಿನ್ನ ಮಗಳು ಸಹ ಎಲ್ಲರೂ ಸ್ತ್ರೀಯರೇ ಅಲ್ವೇ? ಇವರಿಗೆಲ್ಲ ನೀನು ಗೌರವ ಕೊಡಬೇಕು. ಯಾವಾಗ ನೀನು ಸ್ತ್ರೀಯರಿಗೆ ನೀನು ಗೌರವ ಕೊಡಲ್ವೋ, ಯಾವಾಗ ನೀನು ಸ್ತ್ರೀಯರಿಗೆ ಪ್ರೀತಿ ತೋರಿಸಲ್ವೋ, ಆವಾಗ ನಿನ್ನನ್ನು ಒಳ್ಳೆ ವ್ಯಕ್ತಿ ಎಂದು ಯಾರೂ ಪರಿಗಣಿಸಲಾಗಲ್ಲ. ಆವಾಗ ನೀವೇ ನಿಮ್ಮ ಮನೆಯಲ್ಲಿ ಒಂದು ಹುತಾತ್ಮ ಅಥವಾ ಒಂದು ಕ್ರಿಮಿನಲ್ಲು ಅಥವಾ ಒಂದು ಕೇಡಿಯನ್ನು ಮುಂದೆ ಬರೋಕ್ಕೆ ನೀವೇ ಒಂದು ಅವಕಾಶ ಮಾಡಿಕೊಡ್ತೀರಾ. ಮೊದಲಿಂದಾಗಲೇ ನೀವು ಸಣ್ಣ ಮಕ್ಕಳಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದಂಗೆ ನೀವು ಸಣ್ಣ ಮಕ್ಕಳಿದ್ದಾಗಲೇ ಅವ್ರಿಗೆ ಚೆನ್ನಾಗಿ ಹೇಳ್ಕೊಟ್ಬಿಡಿ. ನೋಡಪ್ಪ ಇದು ನಿನ್ನ ಅಕ್ಕ, ನೋಡಪ್ಪ ಇದು ನಿನ್ನ ತಂಗಿ, ಅದು ಪಕ್ಕದ ಮನೆ ಆಂಟಿ, ಅವ್ರು ಬಂದರೆ ನಮಸ್ತೆ ಆಂಟಿ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲಿ. ಈಗಲೂ ನೀವು ನಾರ್ತ್ ಇಂಡಿಯನ್ ಸಂಸ್ಕಾರದಲ್ಲಿ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ ಪಾಯಲಾಗು ಅಂತಾರೆ. ಪಾಯಲಾಗು ಅಂದ್ರೇನು? ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಬೇಡುವಂಥದ್ದು, ಅದು ಪಾಯಲಾಗು ಅಂತೀವಿ. ಅಂದರೆ ಹಿರಿಯರಿಗೆ ನಾವು ತಲೆ ಬಾಗಬೇಕು ಅಂತ ಒಂದು ಸಂಸ್ಕಾರ ಅಲ್ಲೇ ಬಂದುಬಿಡುತ್ತೆ ನಿಮಗೆ. ಇದೇ ಸಂಸ್ಕಾರ ನಾವು ಯಾಕೆ ಇಲ್ಲಿ ಬಳಸ್ಕೊಳ್ಳಲ್ಲ? ನಾವೇನು ಮಾಡ್ತೀವಿ? ಹಾಯ್ ಹಲೋ ಅಂತೀವಿ. ಹಾಯ್ ಹಲೋ ಎಲ್ಲ ಅಲ್ಲ. ನಮ್ಮ ಸಂಸ್ಕೃತಿ ಪ್ರಕಾರ ನಮಸ್ಕಾರ, ನಮಸ್ತೆ, ಹಲೋ ಆಂಟಿ, ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ. ಈ ಥರ ಸಣ್ಣದು ನಾವು ನಮ್ಮ ಮನೆಯಲ್ಲೇ ನಾವೆಲ್ಲರಿಗೂ ತಿದ್ದುಪಡಿ ಮಾಡ್ಕೊಂಡು ಬಂದರೆ, ಮತ್ತು ಎಲ್ಲರ ಮನೆಯಲ್ಲಿ ಇದೇ ಥರ ನಾವು ಹೇಳ್ಕೊಂಡು ಬಂದರೆ ಕೆಟ್ಟ ಹುಡುಗರಾಗಿ ಬದಲಾಗೋಕ್ಕೆ ಸಾಧ್ಯ ಇಲ್ಲ. ನಮಗೆ ಅರಿವಾಗ್ದಿರ ನಮ್ಮ ಮನೆ ಮಗು ತಪ್ಪು ಮಾಡಲ್ಲ ಅಂತ ನೀವು ಅನ್ಕೋಬೇಡಿ. ನಮ್ಮ ಮನೆ ಮಗು ಟಿ ವಿ ನೋಡ್ತಾ ಇದೆ, ವಿಡಿಯೋ ನೋಡ್ತಾ ಇದೆ, ವಾಟ್ಸಪ್ ನೋಡ್ತಾ ಇದೆ, ಎಲ್ಲ ಥರ ಕೆಟ್ಟ ಅಂಶಗಳಿಗೂ ಮಗು ಎಕ್ಸ್ಪೋಸ್ ಆಗಿರುತ್ತೆ. ನೀವು ಆ ಥರ ಮಾಡಿದಾಗ ಏನಾಗುತ್ತೆ, ಎಕ್ಸ್ಪೋಸ್ ಆಗಿರುವಂಥ ಈ ಮಗು ತುಂಬ ಹಾಳಾಗಿ ಜೀವನವನ್ನು ಎಲ್ಲವನ್ನು ಹಾಳು ಮಾಡ್ಕೊಳ್ಳುವಂಥ ಸಿಚುವೇಶನ್ ಬರ್ತಾರೆ. ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಹಾಳಾಗದಿರೋ ಥರ ಕಂಟ್ರೋಲ್ ಮಾಡ್ದಂಗೂ ಆಗುತ್ತೆ, ದೇಶಕ್ಕೆ ಒಳ್ಳೆ ಪ್ರಜೆಯನ್ನು ಬೆಳೆಸ್ಕೊಟ್ಟಂಗಾಗತ್ತೆ ಅಲ್ವಾ? ಹಾಗಾಗಿ ನಾವು ಬನ್ನಿ ಎಲ್ಲರೂ ಇವತ್ತು ಪಣ ತೊಡೋಣ. ಏನಂದರೆ ತಾಯಿ, ಒಂದು ಸ್ತ್ರೀಯನ್ನು ನಾವು ನೋಡಿದಾಗ ಇವಳು ನನ್ನ ತಾಯಿ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಬಂಧು, ನನ್ನ ಮಿತ್ರ, ನನ್ನ ಮಡದಿ, ಈ ಥರ ಪ್ರೀತಿಸೋಣ. ಇನ್ನೊಬ್ಬರ ಹೆಂಗಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬೆಳೆಸ್ಕೊಳ್ಳಬೇಡಿ. ದಯವಿಟ್ಟು ಎಲ್ಲರನ್ನೂ ನಿಮ್ಮ ತಾಯಿಯಂತೆ, ಅಕ್ಕ ತಂಗಿದಿರಂತೆ ಕಾಣಬೇಕು ಅಂತ ಹೇಳಿ ಇದು ಒಂದು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.